ಕಾವೇರಿ ನೀರು ಸರಬರಾಜು ವಿಚಾರದಲ್ಲಿ CWRC ಮತ್ತು CWME ಅವರು ಏನು ನಿರ್ದೇಶನವನ್ನು ಕೊಟ್ಟಿದ್ದಾರೆ, ದಿನನಿತ್ಯ 3500 ಕ್ಯೂಸೆಕ್ಸ್ನ ನೀರನ್ನು ಬಿಡಬೇಕು ಅಂತ. ಅದು ಪಾಲನೆ ಮಾಡೋಕ್ಕಾಗಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿತ್ತು. ಪಡಿಸಿ ಆದರೂ ಕೂಡ BJPಯವರು ಮತ್ತು JDS ರಾಜಕೀಯ ಲಾಭಕ್ಕೋಸ್ಕರ ಒಂದಷ್ಟು ಪ್ರತಿಭಟನೆಗಳು, KRSಗೆ ಮುತ್ತಿಗೆ ಹಾಕುವಂಥ ಒಂದು ವ್ಯವಸ್ಥೆಯೆಲ್ಲ ಮಾಡಿದ್ರು. ನಾನು ಒಂದು ಪ್ರಶ್ನೆಯನ್ನು BJPಯವರು ಕೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಯಡಿಯೂರಪ್ಪನವರು ಮನೇಲಿ ಕೂತಿದ್ದವರು ಕರ್ಕೊಂಬಂದಲ್ಲಿ KRS ಮುಂದ್ಗಡೆ ಕೂರಿಸಿ ಕಾಂಗ್ರೆಸ್ನ ಮುಖಂಡರನ್ನು ಬೈಯುವಂಥ ಕೆಲಸವನ್ನು ಮಾಡಿದ್ರು. ಇದೇ ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷ ನಾಯಕರಿಗೆ ಒಂದು ನೇರವಾದ ಪ್ರಶ್ನೆ, ದಯಮಾಡಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನರು ಯಾರ ವ್ಯಾಪ್ತಿನಲ್ಲಿ ಬರುತ್ತೆ, ಅದಾದಮೇಲೆ ಅಪೆಲೆಟ್ ಅಥಾರಿಟಿ, ಅದ್ರ ಮೇಲಿರುವಂಥದ್ದು ಕಾವೇರಿ ವಾಟರ್ ಮಾನಿಟ್ರಿಂಗ್ ಅಥಾರಿಟಿ, ಅದು ಯಾರ ವ್ಯಾಪ್ತಿಗೆ ಬರುತ್ತೆ, ಅವೆಲ್ಲವೂ ಕೇಂದ್ರ ಸರ್ಕಾರದ ಜಲಶಕ್ತಿ ವ್ಯಾಪ್ತಿಗೆ ಬರುವಂಥದ್ದು. ಸೆಂಟ್ರಲ್ ವಾಟರ್ ಕಮಿಷನ್ನು, ಅದಾದ ಮೇಲೆ ಸೆಂಟ್ರಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಗೆ ಬರುವಂಥದ್ದು. ನಿಮಗೆ ನಿಜವಾಗಲೂ ಕರ್ನಾಟಕದ ಮೇಲೆ ನೀವು ಕಾಳಜಿ ಇರುವಂಥದ್ದು ಇದ್ದರೆ ನೀವು ನಿಮ್ಮ ಸರ್ಕಾರದ ವತಿಯಿಂದ ನೇರವಾಗಿ ಅವ್ರಿಗೆ ಹೇಳಿ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಗ್ರೌಂಡ್ ರಿಯಾಲಿಟಿ ಏನು ತಿಳ್ಕೊಂಡು ನಂತರ ನೀವು ನೀರನ್ನ ಬಿಡುವಂಥದ್ದಕ್ಕೆ ಆದೇಶವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿ. ಅದು ಬಿಟ್ಬಿಟ್ಟು ಇಲ್ಲಿ ಮಗುವನ್ನು ಚೂಟೋದು ನೀವೇನೆ, ತೊಟ್ಟಿಲನ್ನ ತೂಗುವಂಥ ಕೆಲಸವನ್ನು ಮಾಡುವಂಥದ್ದು BJPಯವರು. ಇಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯಗೋಸ್ಕರ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ BJPಯವರು. ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ದರೆ ಇವರಿಗೆ ಮೇಕೆದಾಟಿಗೆ ಪರ್ಮಿಷನ್ ಕೊಡುವಂಥದ್ದಕ್ಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸುವಂಥ ಕೆಲಸವನ್ನು ಮಾಡಲಿ. ನಾವು ಮೇಕೆದಾಟು 50,000 ಕೋಟಿ ಆದರೂ ಪರವಾಗಿಲ್ಲ, ಸಾಲ ಆದರೂ ತಗೊಂಬಂದು ನಿರ್ಮಾಣ ಮಾಡುವಂಥದ್ದು ನಾವು ರೆಡಿ ಇದ್ದೀವಿ. ನೀವು ಪದೇ DPRನ ಕೊಟ್ಟಿರುವಂಥದ್ದನ್ನ ವಾಪಸ್ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಮಳೆ ಆಗಿದ್ದೆ, ನಾವು ಬಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಿರಲಿ, ಒಂದು ಕಡೆ ಮಳೆ ಸಂಪೂರ್ಣವಾಗಿ ಆಗಿಲ್ಲ, ಮತ್ತೆ ನಿಂತು ಹೋಗಿದೆ. ಆ ಭಾಗದಲ್ಲಿ ಒಳಹರಿವು ಕಮ್ಮಿ ಆಗಿದೆ. ನಾವು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಂದು ತಿಂಗಳಿಗೆ ಎಷ್ಟು ಬಿಡಬೇಕು, ಜುಲೈ ತಿಂಗಳಲ್ಲಿ ಎಷ್ಟು ಬಿಡಬೇಕು, ಆಗಸ್ಟಲ್ಲಿ ಎಷ್ಟು ಬಿಡಬೇಕು, ಸೆಪ್ಟೆಂಬರಲ್ಲಿ ಎಷ್ಟು ಬಿಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. 177 TMC, 150 TMC ಬರೀ 5 ತಿಂಗಳಲ್ಲಿ ಬಿಡಬೇಕು ಅನ್ನುವಂಥ ಆದೇಶ ಆಗಿದೆ. ಈಗ ಒಟ್ಟಾರೆ ಈ ತಿಂಗಳು 41 TMC ಬಿಡಬೇಕು, ಹೋದ ತಿಂಗಳು 32 TMC ನೀರು ಬಿಡಬೇಕು, ಒಟ್ಟು 70 TMC ಎಲ್ಲಿಯೇ ತಗೊಂಬರೋಣ. ಇಡೀ 4 ಜಲಾಶಯಗಳ ವ್ಯಾಪ್ತಿನಲ್ಲಿ ಬರುವಂಥದ್ದು ಬರೀ 114 TMC ಶೇಖರಣೆ ಇರುವಂಥ ನೀರು ಅಷ್ಟೇ. ಅಲ್ಲಿ ಮೆಟ್ಟೂರು ಡ್ಯಾಮಲ್ಲಿ ಒಂದೇ ಡ್ಯಾಮಲ್ಲಿ 110 TMC ಶೇಖರಣೆ ಮಾಡುವಂಥ ಕೆಪಾಸಿಟಿ ಇರುವಂಥ ಒಂದು ಡ್ಯಾಮ್ ಅದು ಅವ್ರು ನಿರ್ಮಾಣ ಮಾಡ್ಕೊಂಡವ್ರೆ. ಇಲ್ಲಿ BJPಯವರೇ ಎಲ್ಲದಕ್ಕೂ ತುಪ್ಪ ಸುರಿದು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಅರ್ಥ ಮಾಡಿಕೊಂಡು ಅವರ ಸರ್ಕಾರನೇ ಇರೋದ್ರಿಂದ ದಯಮಾಡಿ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಅಸೆಸ್ ಮಾಡುವಂಥದ್ದಕ್ಕೆ ನಿಮ್ಮದೇ ಆದಂಥ ಟೀಮನ್ನು ಇಲ್ಲಿ ಕಳಿಸಿ ಆ 4 ಡ್ಯಾಮ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿ ನಂತರ ನೀವು ನೀರು ಎಷ್ಟು ಬಿಡಬೇಕು ಅನ್ನುವಂಥ ನಿರ್ಧಾರ ತಗೊಳ್ಳಿ. ನಾವು ನಮ್ಮ ರೈತರಿಗೆ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಕಾರಣಕ್ಕೂ ಯಾವ ಬೆಳೆಯನ್ನು ಹಾಕಬೇಡಿ, ಅದು ಕಾಂಪೆನ್ಸೇಷನ್ ಕೊಡುವಂಥದ್ದಕ್ಕೂ ಮತ್ತೊಂದು ಇನ್ನೊಂದು ಏನು ಮಾಡಬೇಕು, ರೈತನ ಹಿತಶಕ್ತಿಯನ್ನು ಕಾಪಾಡುವಂಥದ್ದಕ್ಕೆ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಬದ್ಧವಾಗಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಕೇಂದ್ರ ಸರ್ಕಾರವು ನಮಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿ. ನಿಮ್ಮ ವ್ಯಾಪ್ತಿನಲ್ಲಿ ಎಲ್ಲವೂ ಬರುತ್ತದೆ. ನೇರವಾಗಿ ನರೇಂದ್ರ ಮೋದಿಯವ್ರಿಗೂ ಮೊನ್ನೆ ಮೈಸೂರಿಗೆ ಬಂದಾಗ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ದಯಮಾಡಿ ನಿಮ್ಮ ಮುಖಂಡರುಗಳು ರಾಜಕೀಯ ಮಾಡೋದನ್ನ ನಿಲ್ಲಿಸುವಂಥ ಕೆಲಸವನ್ನು ಮಾಡಿಸಿ, ಜನಸಾಮಾನ್ಯನ ಗೊಂದಲ ಸೃಷ್ಟಿ ಮಾಡಿ ಅವರ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಏನಾಗುತ್ತೆ ಅನ್ನುವಂಥ ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಒಂದು DPR ವಾಪಸ್ ಆಗ್ತಾರೆ, ಅದು ಕೂಡ ರಾಜಕೀಯ ದುರುದ್ದೇಶ. ಹೌದು, 100ಕ್ಕೆ 100ರಷ್ಟು. DPR ಸಮಸ್ಯೆ ಏನು, ಡೀಟೇಲ್ಡ್ ಪವರ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಸಮಸ್ಯೆ ಏನು ಅನ್ನುವಂಥ ದಯಮಾಡಿ ಎಷ್ಟು ಬೇಕಾದರೂ ನಾವು ನಿರ್ಮಾಣ ಮಾಡುವಂಥ ಕೆಪಾಸಿಟಿ ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡುವಂಥದ್ದಕ್ಕೆ ಅವಕಾಶವನ್ನು ಸುಪ್ರೀಂ ಕೋರ್ಟೇ ಕೊಟ್ಟಿದೆ. 66 TMC ನೀರನ್ನ ಶೇಖರಣೆ ಮಾಡುವಂಥ ಒಂದು ಡ್ಯಾಮ್ನ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದು. KRS ಡ್ಯಾಮ್ ಥರ ಅಲ್ಲ, ಹೇಮಾವತಿ ಡ್ಯಾಮ್ ಥರ ಅಲ್ಲ, ಆರಂಗಿ ಡ್ಯಾಮ್ ಥರ ಅಲ್ಲ, ಕಬಿನಿ ಡ್ಯಾಮ್ ಥರ ಅಲ್ಲ. ಇಟ್ಸ್ ಓನ್ಲಿ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಬಂದ ನೀರನ್ನು ಅಲ್ಲಿ ತಡೆ ಹಿಡಿದು ಮುಂದಿನ ದಿನಗಳಲ್ಲಿ ಮತ್ತೆ ಅವರಿಗೆ ಬಿಡುವಂಥದ್ದು. ಅದು ನಿರ್ಮಾಣ ಆಗ್ತಾ ಇರುವಂಥದ್ದು ನಮ್ಮ ಮೈಸೂರು ಭಾಗದಲ್ಲ, ಇಟ್ಸ್ ಓನ್ಲಿ ಇನ್ ದ ಬಾರ್ಡರ್ ಆಫ್ ತಮಿಳ್ನಾಡು. ಅಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. 95% ಆಫ್ ದಿ ವಾಟರ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಇನ್ ಮೇಕೆದಾಟು ಇಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಓನ್ಲಿ ಫಾರ್ ತಮಿಳ್ನಾಡು, ನಾಟ್ ಫಾರ್ ಕರ್ನಾಟಕ ಅಟ್ ಆಲ್. ಕರ್ನಾಟಕಕ್ಕೆ ಕುಡಿಯೋ ನೀರಿಗೆ 4 TMC ಏನು ಅವಕಾಶ ಕೊಟ್ಟವರು ಅಷ್ಟಕ್ಕೆ ಸೀಮಿತ ಆಗಿದೆ. ನೀವು ಪದೇ DPRನ ವಾಪಸ್ ಕಳಿಸ್ತೀರಿ, 3ನೇ ಬಾರಿ ವಾಪಸ್ ಕಳಿಸ್ತಾ ಇರುವಂಥದ್ದು. ಟೆಕ್ನಿಕಲಲ್ಲಿ ಏನು ಸಮಸ್ಯೆ ಅನ್ನುವಂಥದ್ದು ದಯಮಾಡಿ ಹೇಳಿ. ಏನು ಸ್ಪಷ್ಟವಾಗಿ ಏನು ಹೇಳಬೇಕು, ಏನು ಆಗಬೇಕು ಅನ್ನುವಂಥದ್ದು ಹೇಳಿ. ನಾವು ಬರೀ ಪವರ್ ಪ್ರಾಜೆಕ್ಟ್ಗೆ ಬ್ಯಾಲೆನ್ಸಿಂಗ್ ರಿಸರ್ವರ್ ನಿರ್ಮಾಣ ಮಾಡಿಸ್ಬೋದು. ಯಾಕೆ ನೀವು ಅನುಮತಿ ಕೊಡ್ತಾ ಇಲ್ಲ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಯಾಕೆ ಕೊಡ್ತಾ ಇಲ್ಲ? ಸುಪ್ರೀಂ ಕೋರ್ಟು ಹೇಳಿ ಆಗಿ ಆಮೇಲೆ ಸದನದಲ್ಲಿ ಜಲಶಕ್ತಿ ರಾಜ್ಯ ಸಚಿವನು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ನಮ್ಮದೇನು ಅಭ್ಯಂತರ ಇಲ್ಲ, ಅವರು ಅವರ ನೀರನ್ನು ಉಪಯೋಗಿಸ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿದೆ. ತಮಿಳುನಾಡು ರಾಜಕೀಯ ಯಾಕೆ ಮಾಡ್ತಾ ಇದೆ? 177.25 TMC 12 ತಿಂಗಳಲ್ಲಿ ಯಾವ ರೀತಿ ಬಿಡಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀರು ಇಲ್ಲದೇ ಇರೋ ಸಂದರ್ಭದಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಯೂಸ್ ಮಾಡಿ ನೀರು ಬಿಡುವಂಥದ್ದಕ್ಕೆ ಅವಕಾಶ ಇದೆ. ಅದನ್ನು ಆ ಫಾರ್ಮುಲಾ ನಾವು ಡಿಟರ್ಮಿನ್ ಮಾಡ್ತಾಯಿಲ್ಲ, ಅವರೇ ಮಾಡ್ತಾರೆ. ಆಯಿತು, KRS ಅಲ್ಲಿ 114 ಗೇಟ್ಗಳವಲ್ಲ, ಆ ಗೇಟ್ನ ಸಂಪೂರ್ಣವಾಗಿ 2018 ನಂತರ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಇಟ್ ಈಸ್ ಎಲೆಕ್ಟ್ರೋಮೆಕ್ಯಾನಿಕಲಿ ಕಂಟ್ರೋಲ್ಡ್ ಗೇಟ್. ಅದು ಹಿಂದೆಲ್ಲ ಮ್ಯಾನ್ಯುಯಲಿ ಹೋಗಿ ಅವನು ಒಂದು ಇದನ್ನು ತಗೊಂಡು ಸ್ಪ್ಯಾನರ್ ತಗೊಂಡು ತಿರುಗಿಸ್ತಿದ್ದ ಎತ್ತಕ್ಕೆ ಮತ್ತು ಇಳಿಸೋಕ್ಕೆ. ಇವಾಗ ಮೋಟರೈಸ್ಡ್ ಅದು, ಅದೆಲ್ಲ ಕಂಪ್ಯೂಟರ್ ಕೂತ್ಕೊಂಡು ಅವನೇ ಆಪ್ರೇಟ್ ಮಾಡ್ಕೋಬೋದು. ನಾವು ಬಿಡಲ್ಲ ಅಂದ್ರೂ ಅವರೇ ಆಪ್ರೇಟ್ ಮಾಡ್ತಾರೆ. ಎಂಟೈರ್ ಡ್ಯಾಮ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ವಾಟರ್ ಕಮಿಷನ್ನು. ನಮ್ಮ ವ್ಯಾಪ್ತಿನಲ್ಲಿ ಏನಿಲ್ಲ. ಈಗ ಏನಿದ್ರು ನಮ್ಮವ್ರು ಸುಮ್ಮನೆ ಅವ್ರು ಹೇಳಿದ್ ನಾವು ಕೇಳ್ಕೊಳ್ಳುವಂಥದ್ದು ವ್ಯವಸ್ಥೆ ಅಷ್ಟೇ. ನೀರೇನೇ ಬಿಡಬಾರ್ದು, ಒಂದು ಹನಿನೂ ಬಿಡಬಾರ್ದು ಅಂತ ನಾವು ಅದನ್ನೇ ಹೇಳ್ತಾ ಇದ್ದೀವಲ್ಲ. ರಾಜಕೀಯ ಮಾಡೋದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿ.